ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವಾದ ಪ್ರತಿವಾದಗಳ ಆಧಾರದ ಮೇಲೆ ನ್ಯಾಯ ಅಂತ ಬಂದಾಗ ಅದು ಸಾಕ್ಷ್ಯಗಳ ಮೇಲೆ ನಿಂತಿರುತ್ತೆ. ಆದರೆ ತಾಯಿ ಮತ್ತೆ ಮಗುವಿನ ನಡುವಿನ ಸಂಬಂಧ, ಪ್ರೀತಿ ಏನು ಅನ್ನೋದು ನಾವೆಲ್ಲರೂ ಅದನ್ನ ಇಲ್ಲಿ ಕಣ್ಣಾರೆ ಕಂಡಿದ್ದೀವಿ. ಶಾಲಿನಿ ಮತ್ತೆ ಶ್ಯಾಮ್ ಮಗುವಿನ ಬಯೋಲಾಜಿಕಲ್ ಪೇರೆಂಟ್ಸ್ ನಿಜ. ಆದರೆ ಮಗುವಿನ ನಿಜವಾದ ಅಮ್ಮನಾಗೋದಕ್ಕೆ ಸೀತಾ ಮಾತ್ರ ಅರ್ಹಳಾಗಿದ್ದಾಳೆ. ಮತ್ತೆ ರಾಮ ಕೂಡ ಒಬ್ಬ ಅದ್ಭುತವಾದ ತಂದೆ ಅನ್ನೋದು ಈ ಕೋರ್ಟಲ್ಲಿ ಈಗಾಗಲೇ ಸಾಬೀತಾಗಿದೆ. ಎಲ್ಲದೆ ಹೋಗಿದ್ರೆ ಮಗು ಇವರುಗಳ ಜೊತೆನಲ್ಲಿ ಇಷ್ಟರ ಮಟ್ಟಿಗೆ ಒಡನಾಟವನ್ನ ಬೆಳೆಸ್ಕೊತಾ ಇರಲಿಲ್ಲ. ಇವರುಗಳ ಜೊತೆನಲ್ಲೇ ಇರೋದಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಅಂತ ನಮ್ಮನ್ನ ಕೇಳ್ಕೊತಾನೂ ಇರಲಿ. ನಾವೆಲ್ಲರೂ ನ್ಯಾಯಾಲಯದಲ್ಲಿ ಇದ್ದೀವಿ. ಇಲ್ಲಿ ನ್ಯಾಯ ಮಾತ್ರ ಸಲ್ಲಬೇಕು, ಸಲ್ಲುತ್ತೆ ಅನ್ನೋದು ಎಲ್ಲರ ನಂಬಿಕೆ ಮತ್ತು ವಿಶ್ವಾಸ. ಇಲ್ಲಿ ನ್ಯಾಯ ಏನು ಅಂತಂದ್ರೆ ಸಿಹಿ ಸೀತಾರಾಮರಿಗೆ ಸೇರಬೇಕು. ಇನ್ನು ಮುಂದೆ ಮಗುವಿನ ಕಸ್ಟಡಿ ಸೀತಾ ಮತ್ತೆ ಶ್ರೀರಾಮರಿಗೆ ಸೇರಬೇಕು ಅಂತ ಕೋರ್ಟ್ ಇಲ್ಲಿ ಆದೇಶವನ್ನ ನೀಡ್ತಾ ಇದೆ. ಶಾಲಿನಿ, ಬೇಡ ಶಾಲಿನಿ, ದಯವಿಟ್ಟು ಬೇಡ. 6 ವರ್ಷದಿಂದ ನಿನ್ನ ಅನಿವಾರ್ಯತೆ ದುರಾಸೆಯಿಂದಾಗಿ ಹುಟ್ಟಿರೋ ಮಗುನ ಕೊಂದಿದ್ಯಾ. ರಾಮ್ ಸೀತಾ ಮೇಲಿನ ಸಿಟ್ಟಿಗೆ ನಿನ್ನ ಅಸ್ತಿತ್ವನೇ ಕೊಂದ್ಕೊಂಡಿದ್ಯಾ. ಸಿಂಪತಿಗೆ ಇಟ್ಸ್ಕೊಂಡಾದ್ರೂ ಕೋರ್ಟ್ ಜಜ್ಮೆಂಟ್ನ ನಿನ್ನ ಕಡೆ ಮಾಡ್ಕೊಳಕ್ ಹೋಗಿ ನಿನ್ನ ನಡುವಿನ ಪ್ರೀತಿನೇ ಕೊಂದಿದ್ಯಾ. ಈಗ ಸಿಹಿಗೆ, ಸೀತಾಗೆ, ರಾಮ್ಗೆ ಒಂದು ನ್ಯಾಯ ಸಿಕ್ಕಿದೆ. ಬೇಡ ಶಾಲಿನಿ, ನಡಿ. ಶಾಲಿನಿ, ನೀನು ನನ್ನ ಖುಷಿನ, ನಮ್ಮ ಮಗಳ ಖುಷಿನ ಬಯಸೋದೇ ಆದ್ರೆ ಸಿಹಿನ ರಾಮ್ ಸೀತಾ ಜೊತೆ ಬಿಟ್ಬಿಡ್ಬಿಡು. ಯಜಮಾನ್ರೆ, ಸಾರಿ ಅಪ್ಪ. ಕೇಸು ಮುಗೀತು, ಜಜ್ಮೆಂಟು ಆಯ್ತು. ಹೌದಾ? ಆ ಮಗು ದೇವ್ರ ದಯೆಯಿಂದ ಆ ಮಗು ಪಾಲ್ಗೆ ಏನ್ ಸಿಗ್ಬೇಕೋ ಅದೇ ಸಿಕ್ತು. ಆ ಚಿಕ್ಕ ಹುಡುಗಿ ಅನ್ಕೊಂಡಾಗೆ ತಂದೆ ತಾಯಿ ಜೊತೆನೇ ಇರೋ ಹಾಗಾಯ್ತು. ವೆರಿ ಗುಡ್. ದೇವ್ರ ದೊಡ್ಡ ಸುಬ್ಬು. ಈ ಚಿಕ್ಕ ಮಕ್ಕಳ ಮನಸ್ಸು ತುಂಬ ಸೂಕ್ಷ್ಮ. ಪ್ರಪಂಚದಲ್ಲಿ ಕೋಟಿ ಜನ ಇದ್ರು ಅವ್ರಿಗೆ ತಂದೆ ತಾಯಿನೇ ಪ್ರಪಂಚ. ಬರೀ ಚಿಕ್ಕ ಮಕ್ಕಳೇ ಅಂತಲ್ಲ ಯಜಮಾನ್ರೆ, ಎಲ್ಲ ಮಕ್ಳಿಗೂ ತಂದೆ ತಾಯಿನೇ ಪ್ರಪಂಚ. ಸರಿ, ದೇಸಾಯಿ ಅವರೆಲ್ಲಿದ್ದಾರೆ? ನಿಮ್ಮನ್ನ ನೋಡಕ್ಕಂತಾನೆ ಬರ್ತಿದ್ದಾರೆ. ಅರೆ, ಅವ್ರು ಯಾಕೆ ಬರೋದು? ನಾನೇ ಬರ್ತೀನಿ. ನಮಸ್ಕಾರ ದೇಸಾಯಿ ಸಾಹೇಬ್ರುಗಳಿಗೆ. ಓಹೋ, ಏನಯ್ಯ ವೀರೇಂದ್ರ, ಶಿಕ್ಷಣ ಮಂತ್ರಿಗಳು. ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಕೇಸ್ ನಿಮ್ಮ ಕಡೆಗೆ ಆಯ್ತಂತೆ. ಯಾವತ್ತೂ ನ್ಯಾಯನ ಸೋಲಕ್ಕೆ ಬಿಡೋದಿಲ್ಲ ನೀವು ಅಂತ ಮತ್ತೊಮ್ಮೆ ಪ್ರೂವ್ ಮಾಡಿದ್ದೀರಿ. ನನಗೆ ಇದು ಬರೀ ಕೇಸ್ ಆಗಿರಲಿಲ್ಲ ಕಣ ವೀರೇಂದ್ರ. ಇಷ್ಟು ವರ್ಷ ಈ ಕೋರ್ಟು ಕಾನೂನಿನ ಬುನಾದಿ ಮೇಲೆ ನ್ಯಾಯ ಅನ್ಯಾಯ ತೀರ್ಪು ಕೊಡ್ತಕ್ಕಂಥ ಒಂದು ಕಟ್ಟಡ ಅಂತ ಅಂದ್ಕೊಂಡಿದ್ದೆ. ಆದರೆ ಈ ಮಗು ಪ್ರಾರ್ಥನೆ ಕೇಳಿದ ಮೇಲೆ ವರ ಕೊಡೋ ದೇವಸ್ಥಾನ ಅನ್ನಿಸ್ತಾ ಇದೆ.
ನನಗಂತೂ ಈ ಕೇಸು ವಾದ ವಿವಾದ ಅಂತ ಅನ್ನಿಸ್ಲೇ ಇಲ್ಲ. ಈ ಪುಟ್ಟ ಹೃದಯನ ಯಾರು ಗೆದ್ದಿದಾರೋ ಕೇಸು ಅವರೇ ಗೆಲ್ಬೇಕಾಗಿತ್ತು, ಗೆದ್ರು ಅಷ್ಟೇ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್. ಸಿಹಿ ಪುಟ್ಟ, ನಿಂಗೆ ಅಪ್ಪ ಅಮ್ಮನ ಜೊತೆ ಇರೋಕ್ಕೆ ಅಷ್ಟೊಂದು ಇಷ್ಟನಾ? ಇಷ್ಟ ಅಂತ ಅಲ್ಲ ಅಕ್ಕ, ಅಪ್ಪ ಅಮ್ಮ ಇಲ್ಲ ಅಂದ್ರೆ ನನ್ಗಿರೋಕೆ ಆಗಲ್ಲ. ಮೀನ್ ಯಾವಾಗ್ಲೂ ನೀರಲ್ಲಿ ಯಾಕೆ ಇರುತ್ತೆ ಹೇಳಿ? ಗೊತ್ತಿಲ್ಲ ಅಪ್ಪ, ಯಾಕೆ? ಮೀನಿಗೆ ನೀರಲ್ಲಿರೋಕೆ ಇಷ್ಟ ಅಂತ ಅಲ್ಲ, ಅದು ನೀರಿಂದ ಆಚೆ ಬಂದ್ರೆ ಅದ್ ಬದುಕಕ್ಕೆ ಆಗಲ್ಲ. ಹಾಗೆ ಅಪ್ಪ ಅಮ್ಮ ಇಲ್ಲ ಅಂದ್ರೆ ನಾನು ಬದುಕೋದೇ ಇಲ್ಲ. ಸಿಹಿ, ಹಾಗೆಲ್ಲ ಮಾತಾಡ್ಬೇಡ ಪುಟ್ಟ. ನೀನಿಲ್ಲ ಅಂದ್ರೆ ಅಪ್ಪ ಅಮ್ಮನೂ ಬದುಕೋದಿಲ್ಲ. ಸಿಹಿ ಇಲ್ಲ ಅಂದ್ರೆ ಸೀತಾಗೆ ಉಸಿರಾಡಕ್ಕೆ ಆಗಲ್ಲ, ಗೊತ್ತಾ? ಓಕೆ ಸೀತಾ, ಸಮಾಧಾನ ಮಾಡ್ಕೊಳ್ಳಿ. ಇನ್ನು ಮುಂದೆ ಸಿಹಿ ನಮ್ಮ ಜೊತೆನೇ ಇರ್ತಾಳೆ. ಹೌದು, ನಾನು ಇನ್ಮೇಲೆ ನಿಮ್ ಜೊತೆನೇ ಇರ್ತೀನಿ ಅಪ್ಪ ಅಮ್ಮ. ಇವತ್ತು ಕೇಸ್ ಗೆದ್ದಿರೋದು ದೇಸಾಯಿ ಅಂಕಲ್ ಇರ್ಬೋದು, ಆದ್ರೆ ಇಲ್ಲಿರೋ ಎಲ್ರೂ ಮನ್ಸ್ ಗೆದ್ದಿರೋದು ನಮ್ ಸಿಹಿ ಪುಟ್ಟ. ಸಿಹಿ ಪುಟ್ಟ, ಕೊನೆಗೂ ನೀನ್ ಅನ್ಕೊಂಡ ಹಾಗೆ ಎಲ್ಲ ಆಯ್ತು. ನೀನ್ ಇವತ್ತು ಕೇಸ್ ಗೆದ್ದಿರೋದಕ್ಕೆ ನಿನ್ಗೇನಾದ್ರೂ ಸಿಹಿ ಕೊಡ್ಬೇಕು ಅಂತ ಅನಿಸ್ತಾ ಇದೆ, ಆದ್ರೆ ಏನ್ ಮಾಡೋದು? ಸಿಹಿಕ್ಕಿಂತ ಸಿಹಿ ಇನ್ನೇನಿದೆ? ಸಕ್ಕರೆಗಿಂತ ಸಿಹಿ, ಸಕ್ಕರೆ ಬೊಂಬೆ ಸಿಹಿ. ಅದಕ್ಕೆ ಅಕ್ಕ, ನನ್ ಸಿಹಿ ತಿಂದೇ ಇದ್ರು ನನ್ನ ಹೆಸರೇ ಸಿಹಿ. ಸೀತಮ್ಮ, ನನಗೆ ಈ ಅಕ್ಕ ತುಂಬಾ ಇಷ್ಟ ಆದ್ರು. ಇವ್ರ ಮನೆ ಕರ್ಕೊಂಡು ಹೋಗೋಣ. ನೀನು ನಿಮ್ಮನೆ ಕರ್ಕೊಂಡು ಹೋಗ್ಬಿಟ್ರೆ ನನ್ನ ಮಗಳು ನೋಡ್ಬೇಕು ಅಂದಾಗ ನಾನೇನ್ ಮಾಡ್ಲಿ? ಅದೆಲ್ಲ ಗೊತ್ತಿಲ್ಲ. ಸಿಹಿ ಹೇಳದ್ಮೇಲೆ ಮುಗೀತು, ನಾವು ಕರ್ಕೊಂಡು ಹೋಗ್ತಿದ್ದೇವೆ ಅಷ್ಟೇ. ಸರಿ, ಹಾಗಾದ್ರೆ ನಿನಗೋಸ್ಕರ ನಾನು ಯಾವತ್ತಾದ್ರೂ ಒಂದಿನ ನಿಮ್ಮ ಮನೆಗೆ ಬಂದು ಹೋಗ್ತೀನಿ, ಆಯ್ತಾ? ಯಾವತ್ತಾದ್ರೂ ಯಾಕೆ, ಅಪರೂಪಕ್ಕೆ ಸಿಕ್ಕಿದ್ದೀವಲ್ಲ, ಸಂದರ್ಭನೂ ಕೂಡ ಬಹಳ ಚೆನ್ನಾಗಿದೆ. ಒಂದು ಗೆಟ್ ಟುಗೆದರ್ ಮಾಡೋಣ, ತುರ್ತಾಗೆ ಮಾಡಿಬಿಡೋಣ. ನಾಳೆನೆ ನಮ್ಮನೇಲಿ ಇಟ್ಕೊಂಡ್ಬಿಡೋಣ. ನೀನು ಬಿಸಿ ಅಂತ ತಪ್ಪಿಸ್ಕೊಳಂಗಿಲ್ಲಪ್ಪ. ನಿನ್ನ ಮನೆಯವ್ರನ್ನೆಲ್ಲ ಕರ್ಕೊಂಡು ಬರಲೇಬೇಕು. ಆಯ್ತು, ನಾನೆಲ್ಲ ಅಪಾಯಿಂಟ್ಮೆಂಟ್ ಚೆಕ್ ಮಾಡಿ ನಿಮಗೆ ತಿಳಿಸ್ತೀನಿ. ಆ ಚೆಕ್ ಅವೆಲ್ಲ ಬರಬೇಕು. ಆಯ್ತು, ಬರ್ತೀನಿ. ಸರಿ ಅಂಕಲ್, ನಾವಿನ್ ಹೊರಡ್ತೀವಿ. ನಾಳೆ ನಿಮ್ಗೋಸ್ಕರ ನಾವೆಲ್ಲರೂ ವೆಯ್ಟ್ ಮಾಡ್ತಾ ಇರ್ತೀವಿ. ಸಿಹಿ ಪುಟ್ಟ, ನಾಳೆ ನಾನು ನಿನ್ನ ಮೀಟ್ ಆಗೋವರೆಗೂ ನನ್ಗೆ ಮುದ್ದಾಗಿ ಒಂದು ಮುದ್ದು ಕೊಡ್ತೀಯಾ? ನಾಳೆ ಬಂದಾಗ ನಿಂಗೆ ವಾಪಸ್ ಕೊಟ್ಬಿಡ್ತೀನಿ. ಕೊಡು. ಸಿಹಿ ಪುಟ್ಟ, ಮುತ್ತು ಅವ್ರಿಗೆ ಮಾತ್ರ, ನನಗಿಲ್ವಾ? ನನಗೆ ಕೊಟ್ಟಿದ್ದಾಳಲ್ಲ, ಸಾಕು ಬಿಡು ಸುಬ್ಬು. ಬೇಕು ಅಂದರೆ ಅದರಲ್ಲೇ ಅರ್ಧ ನಾನೇ ನಿನಗೆ ಕೊಡ್ತೀನಿ. ಬರ್ತೀನಿ ನೋಡ ವೀರೇಂದ್ರ, ನಾಳೆ ಬಂದ್ಬಿಡ್ಬೇಕು. ಆಗ್ಲಿ, ಬನ್ನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.